ಬೃಹದಾಕಾರವಾಗಿರುವಂತಹ ತೊಟ್ಟಿ ಮನೆ. ಇದು ಸಣ್ಣದಲ್ಲ, ಇದು ದೊಡ್ಡದಾಗಿರುವಂತಹ ತೊಟ್ಟಿ ಮನೆ ಬಿಲ್ಡ್ ಆಗ್ತಾ ಇದೆ. ಕಲ್ಲಿನ ತೊಟ್ಟಿ ಮನೆ ಅಂತಾನೆ ಕರಿಬಹುದು ಅಂತ ಅನ್ಕೊಂತೀನಿ. ಕೆಂಪು ಕಲ್ಲು. ಇದು ಸಿಟಿಗಳಲ್ಲಿ ನಮ್ಗೆ ಸಿಗೋದಿಲ್ಲ. 47/53 ಇದೆ. ಅಂದ್ರೆ ಎಷ್ಟಾಗುತ್ತೆ ಟೋಟಲ್? ಇದೊಂದು 4300 ಸ್ಕ್ವೇರ್ ಫೀಟ್ ಆಗುತ್ತೆ. ವಾಸ್ತು ಅಂತಂದ್ರೆ ಇದು ಪ್ಯೂರ್ಲಿ ಸೈನ್ಸ್ ಸರ್. ಇದು ಓಕೆ, ಇದೊಂದು ಆರ್ಕಿಟೆಕ್ಚರಲ್ ಸೈನ್ಸ್. ಇದು ಶಿವಮೊಗ್ಗ ಸರೌಂಡಿಂಗ್ 100 ಕಿಲೋಮೀಟರ್ಸ್ ಮಾಡ್ತಾ ಇದೀವಿ. ಶಿವಮೊಗ್ಗ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಯಲ್ಲಾಪುರ, ಸಿರ್ಸಿ, ಆಮೇಲೆ ಹಾವೇರಿ ಎಲ್ಲಾ ಕಡೆ ಮಾಡ್ತಾ ಇದೀವಿ. ಇಲ್ಲಿ ತೊಟ್ಟಿ ಬರುತ್ತೆ ನಿಮ್ಗೆ. ಹಾಲಲ್ಲಿ ಕೂತ್ರೆ ಕಾಣುತ್ತೆ ತೊಟ್ಟಿ. ಇಲ್ಲೇ ಪೂಜಾ ರೂಮ್ ಬರುತ್ತೆ ನಿಮ್ಗೆ. ಜಸ್ಟ್ ಪಕ್ಕದಲ್ಲಿ ಒಂದು ಸ್ಟಡಿ ರೂಮ್ ಬರುತ್ತೆ. ಆಮೇಲೆ ಸೀದಾ ಹಿಂಗ್ ನೋಡಿದ್ರೆ ಈಗ ಡೈನಿಂಗ್ ಇದೆ. ಕೇವಲ ತೊಟ್ಟಿ ಮನೆ ಮಾತ್ರ ಅಲ್ಲ, ನೀವು ಎಲ್ಲಾ ತರದ ಮನೆಗಳನ್ನು ಬಿಲ್ಡ್ ಮಾಡ್ಕೊಂಡು ಎಲ್ಲಾ ತರದ ಮನೆಗಳು ನಾವು ಕನ್ಸ್ಟ್ರಕ್ಟ್ ಮಾಡ್ಕೊಡ್ತೀವಿ. ಟೋಟಲಿ 8 ಬೆಡ್ರೂಮ್ ಬರುತ್ತೆ ಇದು. 8 ಬೆಡ್ರೂಮ್. ಇದು 1 ಇಯರ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀವಿ. 12 ಮಂತ್ಸ್ ಅಲ್ಲಿ 11 to 12 ಮಂತ್ಸ್ ನೀವು ಮಾಡ್ಕೊಡ್ತೀರಾ. ಬೇಸಿಕ್ ಅಲ್ಲಿ 1850 ಇಂದ ಸ್ಟಾರ್ಟ್ ಮಾಡಿದೀವಿ. ಮೀಡಿಯಂ ಅಲ್ಲಿ 1950 ಇಂದ ಮಾಡ್ತಾ ಇದೀವಿ. ಪ್ರೀಮಿಯಂ ಅಲ್ಲಿ 2300 ಮಾಡ್ತಾ ಇದೀವಿ. ನಾವು ನಮ್ಮ ಕಂಪ್ನಿ ಕಡೆಯಿಂದ 10 ವರ್ಷ ವಾರಂಟಿ ಕೊಡ್ತೀವಿ ನಾವು. ಟೋಟಲ್ ಇದು ಒಂದು 84 lakhs ಅಲ್ಲಿ ಕಂಪ್ಲೀಟ್ ಆಗುತ್ತೆ. 84 lakhs ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ. ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾವು ಈ ಹಿಂದೆ ಅನೇಕ ಕಡೆ ತಿರುಗಾಡಿ ಅನೇಕ ಮನೆಗಳನ್ನ ತೋರಿಸಿದೀವಿ. ನಮ್ಮ ವಿಡಿಯೋಸ್ಗಳನ್ನ ನೋಡಿ ಸುಮಾರು ಜನ ನಮ್ಗೆ ಹೇಳಿದ್ದು, ಸರ್ ನನಗೆ ತೊಟ್ಟಿ ಮನೆಯನ್ನ ಮಾಡಬೇಕು ಅಂತ ಆಸೆ ಇದೆ, ಸೊ ತೊಟ್ಟಿ ಮನೆಯನ್ನ ಮಾಡುವಂತಹ ಬಿಲ್ಡರ್ ಯಾರಾದ್ರೂ ಇದ್ರೆ ನಮಗ್ ತೋರಿಸಿ ಸರ್ ಅಂತಾನು ಸುಮಾರು ಜನ ಕಮೆಂಟ್ಸ್ ಮಾಡಿದ್ರು. ನನಗ್ ಪರ್ಸನಲ್ ಆಗಿಯೂ ಕೆಲವೊಬ್ರು ಕರೆ ಮಾಡಿಯೂ ಕೂಡ ಹೇಳಿದ್ರು. ಹಾಗಾಗಿ ಇವತ್ತು ಸದ್ಯಕ್ಕೆ ನಾನು ಶಿಕಾರಿಪುರಕ್ಕೆ ಬಂದಿದ್ದೀನಿ. ನೋಡಿ, ನಮ್ಮ ಹಿಂದೆ ಒಂದು ಬೃಹದಾಕಾರವಾಗಿರುವಂತಹ ತೊಟ್ಟಿ ಮನೆ. ಇದು ಸಣ್ಣದಲ್ಲ, ಇದು ದೊಡ್ಡದಾಗಿರುವಂತಹ ತೊಟ್ಟಿ ಮನೆ ಬಿಲ್ಡ್ ಆಗ್ತಾ ಇದೆ. ಈಗ ಬಿಲ್ಡ್ ಆಗಿರೋದನ್ನ ಎಲ್ಲರೂ ತೋರಿಸ್ತಾರೆ, ಆದ್ರೆ ಆಗ್ತಾ ಇರುವಂತದ್ದನ್ನ ತೋರಿಸೋದ್ರಲ್ಲಿ ಇರುವಂತಹ ಸ್ಪೆಷಾಲಿಟಿ ಸುಮಾರು ಇರುತ್ತೆ. ಯಾಕಂದ್ರೆ ಏನ್ ಕಲ್ಲುಗಳನ್ನ ಯೂಸ್ ಮಾಡಿರ್ತಾರೆ, ಹೇಗೆ ಪಂಚಾಂಗ ಇರುತ್ತೆ, ಅಥವಾ ಈ ಮನೆಗೆ ಏನಾದ್ರು ವಾಸ್ತು ಇದ್ರೆ ಯಾವ ರೀತಿ ಇರುತ್ತೆ, ಇವೆಲ್ಲವನ್ನ ಕೂಲಂಕುಷವಾಗಿ ನೋಡೋದಕ್ಕೆ ಅವಕಾಶ ಇಂಥ ಮನೆಗಳಲ್ಲಿ ಇರುತ್ತೆ. ಹಾಗಾಗಿ ಇವತ್ತು ಶಿಕಾರಿಪುರಕ್ಕೆ ಬಂದಿರುವಂತದ್ದು. ಶಿಕಾರಿಪುರದಲ್ಲಿ ವಾಸ್ತು ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ನ ರಾಕೇಶ್ ಅವರು ನಮ್ ಜೊತೆ ಜಾಯ್ನ್ ಆಗಿದ್ದಾರೆ. ಈ ಮನೆಯನ್ನ ಅವರೇ ಕನ್ಸ್ಟ್ರಕ್ಟ್ ಮಾಡ್ತಾ ಇರುವಂತದ್ದು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಮನೆಯ ಕಂಪ್ಲೀಟ್ ಚಿತ್ರಣ ಕೊಡೋಣ. ಯಾರ್ಯಾರು ತೊಟ್ಟಿ ಮನೆಯನ್ನ ಮಾಡ್ಬೇಕು ಅಂತ ಇದೀರಾ ಅಥವಾ ಪ್ಲಾನಿಂಗ್ ಅಲ್ಲಿ ಇದೀರಾ, ಅವರೆಲ್ಲರೂ ಕೂಡ ರಾಕೇಶ್ ಅವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಯಾಕಂದ್ರೆ ಇವರು ಈ ಮನೆಗಳನ್ನ ಕಟ್ಟೋದ್ರಲ್ಲಿ ಸ್ಪೆಷಾಲಿಟಿಯನ್ನ ಹೊಂದಿದ್ದಾರೆ. ಹಂಗಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಅವರನ್ನ ತೋರಿಸ್ತಾ ಇದ್ದೀನಿ. ರಾಕೇಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಈ ಮನೆಯ ಒಂದು ಟೂರ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಸುಮಾರು ಜನ ಹೇಳ್ಬಹುದು ಇಲ್ಲಿ ಏನು ಇಲ್ಲ, ಹಿಂಗೆ ಇದೆಯಲ್ಲ ಅಂತ. ಆಕ್ಚುಲಿ ಇರೋದೇ ಇಂಥದ್ರಲ್ಲಿ. ನಾವಿಲ್ಲಿ ಈಗ ಒಂದು ನೇರವಾಗಿ ನೋಡ್ತಿರ್ಬೇಕಾದ್ರೆ ಈ ಕಲ್ಲುಗಳನ್ನ ನೀವು ಕಟ್ಟಿರೋದು. ಯಾಕಂದ್ರೆ ಇದು ಕೆಂಪು ಕಲ್ಲು. ಇದು ಸಿಟಿಗಳಲ್ಲಿ ನಮ್ಗೆ ಸಿಗೋದಿಲ್ಲ. ಹಳ್ಳಿಗಳ ಭಾಗಕ್ಕೆ ಬಂದ್ರೆ ಇದು ಸಿಗುತ್ತೆ. ಶಿವಮೊಗ್ಗ ಸ್ಪೆಷಲ್ ಇದು ಅಲ್ವಾ? ಹೌದು, ಮಲೆನಾಡು ಸ್ಪೆಷಲ್. ಇದು ಕಲ್ಲಿನ ಮನೆ ಅಂತ ಹೇಳ್ಬೋದು, ಕಲ್ಲಿನ ತೊಟ್ಟಿ ಮನೆ ಅಂತಾನೆ ಕರಿಬಹುದು ಅಂತ ಅನ್ಕೊಂತೀನಿ. ಸೊ ಇದೀಗ ಎಷ್ಟು ಟೈಮ್ ಆಯ್ತು ಇದು ಮಾಡಕ್ ಶುರು ಮಾಡಿ? ಈಗ ಸ್ಟಾರ್ಟ್ ಮಾಡಿ 5 ಮಂತ್ಸ್ ಆಯ್ತು. 5 ಮಂತ್ಸ್ ಆಯ್ತು. ಓಕೆ, ಇದು ತುಂಬಾ ಅಗಲವಾದ ವಿಸ್ತೀರ್ಣ ಅಂತ ನನ್ಗನ್ಸುತ್ತೆ. ಎಷ್ಟರಲ್ಲಿ ಎಷ್ಟಿದೆ ಇದು? 47/53 ಇದೆ. ಅಂದ್ರೆ ಎಷ್ಟಾಗುತ್ತೆ ಟೋಟಲ್? ಇದೊಂದು 4300 ಸ್ಕ್ವೇರ್ ಫೀಟ್ ಆಗುತ್ತೆ. ಓಕೆ, 4300 ಸ್ಕ್ವೇರ್ ಫೀಟ್ ನ ತೊಟ್ಟಿ ಮನೆ ಇದು. ಬನ್ನಿ ಒಳಗಡೆ ಹೋಗೋಣ, ಬನ್ನಿ. ಸೊ ಹೇಗೆ ಯಾವ ತರ ಇದೆ, ಈಗ ನಿಮ್ಮ ಒಂದು ವಾಸ್ತು ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅನ್ನುವಂತ ನೇಮ್ ಅನ್ನ ನಾನು ಕೇಳಿದಾಗ್ಲೇ ಅದ್ರಲ್ಲೇ ಇದೆ, ಮೆನ್ಷನ್ ಆಗಿದೆ ವಾಸ್ತು ಅಂತ ಹೇಳಿ. ಏನ್ ಇದರ ಸ್ಪೆಷಾಲಿಟಿ? ಅಂದ್ರೆ ವಾಸ್ತು ಇಲ್ಲ ಯಾವ ಮನೆಯನ್ನು ನೀವು ಕಟ್ಟೋದಿಲ್ವಾ, ಹೇಗೆ ಅಂತ? ಅದೇ ಸರ್, ಈಗ ವಾಸ್ತು ಅಂತಂದ್ರೆ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಬೇರೆ ಬೇರೆ ತರ ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ನಾವು ಟೆಕ್ನಿಕಲ್ ಪರ್ಸನ್ ಆಗಿ ನಮ್ ಪ್ರಕಾರ ವಾಸ್ತು ಏನು ಅಂತ ಹೇಳಿ ನಮಗ್ ಗೊತ್ತಿರೋ ವಾಸ್ತುನ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಅಂತಂದ್ರೆ ವಾಸ್ತು ಅಂತಂದ್ರೆ ಇದು ಪ್ಯೂರ್ಲಿ ಸೈನ್ಸ್ ಸರ್. ಇದು ಇದೊಂದು ಆರ್ಕಿಟೆಕ್ಚರಲ್ ಸೈನ್ಸ್. ಇದು ಇದನ್ನ ಈಗ ಕೆಲವು ಜನಗಳು ಬೇರೆ ಬೇರೆ ತರ ಪೋರ್ಟ್ರೇ ಮಾಡಿದ್ದಾರೆ. ಸೊ ನಾವು ಆಸ್ ಅ ಟೆಕ್ನಿಕಲ್ ಪರ್ಸನ್ ಈಗ ನಾವು ನಮ್ ಜನರಿಗೆ ಏನ್ ಸರ್ವಿಸ್ ಕೊಡಬಹುದು, ನಾನು ನಮ್ಮ ಟೆಕ್ನಿಕಲ್ ಐಡಿಯಾಸ್ ಜೊತೆ ಮತ್ತೆ ವಾಸ್ತುನ ಕಂಬೈನ್ ಮಾಡಿ ಅದನ್ನ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಈಗ ನೀವು ಈ ಭಾಗದಲ್ಲಿ ಮಾತ್ರ ಮನೆಗಳನ್ನ ಮಾಡೋದಾ ಅಥವಾ ಓವರ್ ಆಲ್ ಎಲ್ಲಾ ಕಡೆನೂ ಮನೆಗಳನ್ನ ನಿರ್ಮಿಸಿ ಕೊಡ್ತೀರಾ, ಹೇಗೆ ಅಂತ? ನಮ್ಮ ಶಿವಮೊಗ್ಗ ಸುತ್ತಮುತ್ತ, ಶಿವಮೊಗ್ಗ ಸರೌಂಡಿಂಗ್ 100 ಕಿಲೋಮೀಟರ್ಸ್ ಮಾಡ್ತಾ ಇದೀವಿ. ಶಿವಮೊಗ್ಗ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಯಲ್ಲಾಪುರ, ಸಿರ್ಸಿ, ಆಮೇಲೆ ಹಾವೇರಿ ಎಲ್ಲಾ ಕಡೆ ಮಾಡ್ತಾ ಇದೀವಿ. ಎಲ್ಲಾ ಕಡೆ ಮಾಡ್ತಾ ಇದ್ದೀರಾ. ಈ ಮನೆಯ ಸ್ಪೆಷಾಲಿಟಿಗಳು ಏನೇನು ಸರ್? ನೀವು ಒಂದ್ಸಲ ನಮ್ಗೆ ಓವರ್ ಆಲ್ ಆಗಿ ಹೇಳ್ಬಹುದಾ ಅಂತ? ಈ ಮನೆಯ ಸ್ಪೆಷಾಲಿಟಿ ಏನಂತಂದ್ರೆ ಇದು ಪ್ಯೂರ್ಲಿ ಹಳ್ಳಿಗೆ ಏನು ಸೂಟ್ ಆಗಂತ ಮನೆ ಇದು. ಓಕೆ, ಸುತ್ತಲೂ ತೋಟ ಇದೆ. ಸುತ್ತಲೂ ತೋಟ ಇದೆ. ನಿಮ್ಗೆ ಡ್ರೋನ್ ಶಾಟ್ ಬೇಕಾದ್ರೆ ನಾವು ತೋರ್ಸೋಣ. ಸೊ ಓವರ್ ಆಲ್ ಇದು ಹೇಗೆ ಅಂದ್ರೆ ರೆಡಿ ಆದ್ಮೇಲೆ ಹೇಗಾಗುತ್ತೆ ಅನ್ನೋದಕ್ಕೆ ಈಗಾಗ್ಲೇ ನಾವು ಚಿತ್ರಗಳನ್ನು ಕೂಡ ತೋರಿಸಿದೀವಿ. ಸೊ ಇದು
ಕಂಪ್ಲೀಟ್ ಆಗಿ ತೊಟ್ಟಿ ಮನೆ ನೀರ್ ಬೀಳುವಂತ ಪ್ಲೇಸ್ ಇದು. ಇದು ನೀರು ಪ್ಲೇಸ್ ರೆಡಿ ಆಗುತ್ತೆ ತೊಟ್ಟಿ. ಅದು ಅಲ್ಲಿ ಹಾಲ್ ಬರುತ್ತೆ ಆ ಕಡೆ 13/18 ಇದೆ. ಇದ್ ಬಿಟ್ಟು ಇಲ್ಲಿ ತೊಟ್ಟಿ ಬರುತ್ತೆ ನಿಮ್ಗೆ. ಹಾಲಲ್ಲಿ ಕೂತ್ರೆ ಕಾಣುತ್ತೆ ತೊಟ್ಟಿ. ಇಲ್ಲೇ ಪೂಜಾ ರೂಮ್ ಬರುತ್ತೆ ನಿಮ್ಗೆ. ಜಸ್ಟ್ ಪಕ್ಕದಲ್ಲಿ ಒಂದು ಸ್ಟಡಿ ರೂಮ್ ಬರುತ್ತೆ. ಆಮೇಲೆ ಸೀದಾ ಹಿಂಗ್ ನೋಡಿದ್ರೆ ಈಗ ಡೈನಿಂಗ್ ಇದೆ. ಇಲ್ಲಿ ಡೈನಿಂಗ್ ಬರುತ್ತೆ ನಿಮ್ಗೆ. ಇಲ್ಲಿ ಈ ತೊಟ್ಟಿ ಇಲ್ಲಿ ನೀವು ಸಂಜೆ ಹೊತ್ತಲ್ಲಿ ಕೂತ್ರೆ ಎರಡು ಕಡೆನೂ ವಿಸಿಬಿಲಿಟಿ ಇರುತ್ತೆ. ಆ ಕಡೆ ಹಾಲು ಕಾಣುತ್ತೆ, ಡೈನಿಂಗ್ ಕಾಣುತ್ತೆ, ಇಲ್ಲಿ ಕಿಚನ್ ಬರುತ್ತೆ. ಕಿಚನ್ ಎಲ್ಲದಕ್ಕೂ ಕನ್ವೀನಿಯಂಟ್ ಆಗಿದೆ. ಇದು ಒಂದು ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ ಹಳ್ಳಿಲಿ ಇಲ್ಲಿ ಸುತ್ತಲೂ ತೋಟ ಇದೆ ನೋಡಿ. ಇಲ್ಲಿ ಅಡಕೆ ಎಲ್ಲಾ ರಾಶಿ ಹಾಕಿದ್ದಾರೆ. ಈಗ ಅಡಕೆ ಕೊಯ್ಲಾದ್ರಿಂದ ಅದನ್ನ ಕಟಾವು ಮಾಡಿ ಇಟ್ಟಿದ್ದಾರೆ. ಮತ್ತೆ ಇಲ್ಲೆಲ್ಲ ತೋಟ ಇದೆ. ತೋಟ ಇರೋದ್ರಿಂದ ಈ ಮನೆ ಕಂಪ್ಲೀಟ್ ಆಗಿ ಬಿಲ್ಡ್ ಆದ್ಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಿ ನೀವ್ ಹೇಳಿದ್ರಿ ಮಲ್ನಾಡಿನ ಸ್ಪೆಷಲ್ ಈ ಕೆಂಪು ಕಲ್ಲುಗಳು ಅಂತ ಹೇಳಿ. ಸೊ ಇಲ್ಲಿ ಎಲ್ಲ ಮನೆನೂ ಇದೇ ಕಲ್ಲುಗಳನ್ನ ಹಾಕ್ತಾರ? ಆಲ್ಮೋಸ್ಟ್ 90% ಇದೇ ಕಲ್ಲನ್ನ ಯೂಸ್ ಮಾಡ್ತಾರೆ. ಇದೇ ಕಲ್ಲನ್ನ ಯೂಸ್ ಅವೈಲಬಿಲಿಟಿ ಜಾಸ್ತಿ ಇದೆ ಇಲ್ಲಿ. ಸೊ ಹಂಗಾಗಿ ನಾವು ಇದಕ್ಕೆ ಮೊರೆ ಹೋಗ್ತೀವಿ. ಈಗ ಒಂದು ಮನೆ ಕಟ್ಟೋದಕ್ಕೆ ಈ ಇಂಥದೇ ಕಲ್ಲು ಯೂಸ್ ಮಾಡ್ಬೇಕು ಅಥವಾ ಇದನ್ ಬಿಟ್ಟು ಬೇರೆ ಏನೋ ಆಪ್ಷನ್ ಇದೆ? ಇದೆಲ್ಲ ಡಿಸಿಷನ್ ನೀವೇ ತಗೊಂತೀರಾ ಅಥವಾ ಓನರ್ಸ್ ಕೇಳ್ತೀವಿ? ಓನರ್ ಕೇಳ್ತೀವಿ. ಓನರ್ಗೆ ಯಾವ್ದು ಇಷ್ಟ ಆಗುತ್ತೆ, ಆಮೇಲೆ ಈಗ ಲೋಡ್ ಪ್ರಕಾರ ನಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅದನ್ನು ಸಜೆಸ್ಟ್ ಮಾಡ್ತೀವಿ ಅವ್ರಿಗೆ, ಇದನ್ನ ಯೂಸ್ ಮಾಡೋಣ ಅಂತ ಹೇಳಿ. ಸೊ ಅದ್ರ ಪ್ರಕಾರ ನಾವು ಹೋಗ್ತೀವಿ. ಕೇವಲ ತೊಟ್ಟಿ ಮನೆ ಮಾತ್ರ ಅಲ್ಲ, ನೀವು ಎಲ್ಲಾ ತರದ ಮನೆಗಳನ್ನು ಬಿಲ್ಡ್ ಮಾಡ್ಕೊಂಡು ಎಲ್ಲಾ ತರದ ಮನೆಗಳನ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ಕೊಡ್ತೀವಿ. ಓಕೆ. ಈ ತೊಟ್ಟಿ ಮನೆ ಈ ಮನೆಯಲ್ಲಿ ಸ್ಪೆಷಲ್ ಏನು ಸರ್? ಅಂದ್ರೆ ಇದಕ್ಕೆ ತುಂಬಾ ವರ್ಕ್ ಮಾಡಿದಿರಾ ಹೇಗೆ ಅಂತ? ಯಾಕಂದ್ರೆ ಇದು RCC ಇದೆ, ಮಧ್ಯ ಚಾವಣಿ RCC ಪ್ಲಸ್ ಇದು ಏನು ಟೈಲ್ ರೂಫ್ ಕಂಬೈನ್ಡ್ ಆಗಿ ಮಾಡ್ತಾ ಇರೋದು. ಇದು ಮಂಗಳೂರು ಟೈಲ್ಸ್ ಬರುತ್ತಲ್ಲ, ಆ ಪೋರ್ಷನ್ ಕೂಡ ಇದೀಗ ಏನ್ ನೋಡ್ತಾ ಇದ್ದೀರಿ ಈ ಖಾಲಿ ಬಿಟ್ಟಿರೋದು ಇದಕ್ಕೆ ಬರುತ್ತೆ. ಇದಕ್ಕೆಲ್ಲ ಹೆಂಚು ಬರುತ್ತೆ, ಮಂಗಳೂರು ಹೆಂಚು ಬರುತ್ತೆ. ಇನ್ಸೈಡ್ ಬರುತ್ತೆ, ಔಟ್ ಸೈಡ್ ಬರುತ್ತೆ. ಓಕೆ. ಇದೀಗ ತುಂಬಾ ದೊಡ್ಡ ವಿಸ್ತೀರ್ಣ 4000+ ಸ್ಕ್ವೇರ್ ಫೀಟ್, 4300 ಸ್ಕ್ವೇರ್ ಫೀಟ್. ಹೌದು. ಇದಕ್ಕಿಂತ ಚಿಕ್ಕದಾಗಿ ಏನಾದ್ರು ತೊಟ್ಟಿ ಮನೆ ಮಾಡ್ಬೇಕಂತ ಮಾಡ್ಬೋದು ಸರ್. ಅಂದ್ರೆ ಒಂದು ಲಿಮಿಟ್ ಅಲ್ಲಿ ಇರುತ್ತೆ. ತುಂಬಾ ಚಿಕ್ಕದಂತಂದ್ರೆ ತೊಟ್ಟಿ ಎಲ್ಲ ಕೊಟ್ಟು ನಮ್ಗದು ಅಷ್ಟು ನೀಟ್ ಅನ್ಸಲ್ಲ. ಒಂದು 40/50 ಒಳಗಡೆ ಆದ್ರೆ ಮಾಡ್ಬೋದು ನಾವು. ಅಂದ್ರೆ 40-50 ಆ ರೇಂಜ್ ಅಲ್ಲಿ ಇದ್ರೆ ಅದ್ರೊಳಗಡೆ ಮಾಡ್ಬೋದು. ಅದಕ್ಕಿಂತ ಚಿಕ್ಕದಾದ್ರೆ ತುಂಬಾ ಚಿಕ್ಕದಾದ್ರೆ ಅದು ಅದ್ರೊಂದು ಆಂಬಿಯನ್ಸ್ ಕಳ್ಕೊಬಿಡುತ್ತೆ. ನಾವು ಅಷ್ಟು ಮಾಡ್ಬೋದು, ಇಕ್ಕಟ್ಟು ಅನ್ಸ್ಬಿಡುತ್ತೆ ಎಲ್ಲ. ಓಕೆ. ಟೋಟಲ್ ಇಲ್ಲಿ ಎಷ್ಟು ರೂಮ್ಸ್ ಗಳಿದೆ ಸರ್? ಇದೆಲ್ಲ ಏನಿದೆ? ಇದೆಲ್ಲ ರೂಮ್ಸ್ ಹೇಗೆ? ಇಲ್ಲಿ ಸ್ಟೇರ್ ಕೇಸ್ ಬರುತ್ತೆ ಸರ್ ಈ ಕಾರ್ನರ್ ಅಲ್ಲಿ. ಇಲ್ಲಿ ಮೇಲ್ ಹೋಗೋದಕ್ಕೆ ಇದು ಇಲ್ಲಿ ಬೆಡ್ರೂಮ್ ಬರುತ್ತೆ. ಇನ್ನೊಂದು ಇಲ್ಲಿ. ಟೋಟಲ್ ಎಷ್ಟು ಬೆಡ್ರೂಮ್ ಇದು? ಟೋಟಲಿ 8 ಬೆಡ್ರೂಮ್ ಬರುತ್ತೆ ಇದು. 8 ಬೆಡ್ರೂಮ್ ಇದು ಮನೆ. ಚಿಕ್ಕ ಮನೆ ಅಲ್ಲ, ಮನೆ ಅಲ್ಲ, ತುಂಬಾ ದೊಡ್ಡ ಮನೆ ಇದು. ಇದು ಓವರ್ ಆಲ್ ಎಷ್ಟು ದಿನ ಬೇಕಾಗಬಹುದು ನಿಮ್ಗೆ ಕಂಪ್ಲೀಟ್ ಮಾಡೋದಕ್ಕೆ ಈ ತರದ ಮನೆಗಳು? ಈ ತರದ ಮನೆಗಳು ಕಂಪ್ಲೀಟ್ 1 year ಅಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀವಿ. 12 months ಅಲ್ಲಿ. 11 to 12 months ನೀವು ಮಾಡ್ಕೊಡ್ತೀರಾ? ಓಕೆ. ಮೇಲ್ಗಡೆನು ಬೆಡ್ರೂಮ್ಸ್? ಅದು ಮೇಲ್ಗಡೆ ಬೆಡ್ರೂಮ್ಸ್ ಇದೆ. ಓಕೆ. ಮೇಲ್ ಓವರ್ ಆಲ್ ಇಲ್ಲಿಂದ ಒಂದು ಹಂಚಿನ ಮಾಡಿ ಬರುತ್ತೆ, ಅದ್ರ ಮಧ್ಯದಲ್ಲಿ ತೊಟ್ಟಿ ಇರುತ್ತೆ. ಓಕೆ. ಸರ್, ಈಗ ಎಲ್ಲಾ ಬಿಲ್ಡರ್ಗಳು ಬಿಲ್ಡ್ ಮಾಡ್ಬೇಕು ಅಂದ್ರೆ ಒಂದಿಷ್ಟು ಈ ತರ ರೇಂಜ್ ಇದೆ ನಮ್ದು ಅಂತ ಹೇಳ್ತಾರೆ. ಸೊ ನಿಮ್ದು ಯಾವ ರೀತಿ ಇದೆ? ಈಗ ಪ್ಯಾಕೇಜ್ ಅಂತ ಏನಾದ್ರು ಇರುತ್ತಾ? ಸ್ಕ್ವೇರ್ ಫೀಟ್ ಇಂತಿಷ್ಟೊಂದು ಚಾರ್ಜಸ್ ಇರುತ್ತಾ? ಹೇಗೆ? ಸ್ಕ್ವೇರ್ ಫೀಟ್ ಗೆ ಇಷ್ಟ ರೇಟ್ ಅಂತ ಹೇಳಿ ಪ್ಯಾಕೇಜಸ್ ನಾವು ಡಿವೈಡ್ ಮಾಡ್ಕೊಂಡಿದೀವಿ. 3 ಪ್ಯಾಕೇಜಸ್ ನಾವು ಮಾಡಿದೀವಿ. ಒಂದು ಬೇಸಿಕ್, ಮೀಡಿಯಂ ಮತ್ತೆ ಪ್ರೀಮಿಯಂ ಅಂತ ಹೇಳಿ. ಬೇಸಿಕ್ ಅಲ್ಲಿ 1850 ಇಂದ ಸ್ಟಾರ್ಟ್ ಮಾಡಿದೀವಿ. ಪ್ರೀಮಿಯಂ ಇದು ಮೀಡಿಯಂ ಅಲ್ಲಿ 1950 ಇಂದ ಮಾಡ್ತಾ ಇದೀವಿ. ಪ್ರೀಮಿಯಂ ಅಲ್ಲಿ 2300 ಮಾಡ್ತಾ ಇದೀವಿ. ಓಕೆ. ಇಲ್ಲಿಗೆ ಮಾತ್ರನಾ ಅಥವಾ ಎಲ್ಲಾ ಕಡೆನೂ ಅದೇ ರೇಟಾ? ಅಂದ್ರೆ ಕೆಲವೊಂದು ಲೊಕ್ಯಾಲಿಟಿಗೆ ಅಲ್ಲಿ ಏನಾರ ಸ್ವಲ್ಪ ಏನು ಡಿಫಿಕಲ್ಟೀಸ್ ಇದ್ರೆ ಸ್ವಲ್ಪ ಚೇಂಜ್ ಆಗ್ಬೋದು. ಆಲ್ಮೋಸ್ಟ್ ಎಲ್ಲ 90% ಇದೇ ರೇಟ್ ಅಪ್ಲೈ ಆಗುತ್ತೆ. ಈಗ ಸದ್ಯಕ್ಕೆ ಎಷ್ಟು ಮನೆಗಳನ್ನ ನೀವು ಇಲ್ಲಿ ನಿರ್ಮಾಣ ಮಾಡ್ತಿದ್ರೆ? 40+ ಪ್ರಾಜೆಕ್ಟ್ ನಡೀತಾ ಇದೆಯಾ? ಓಕೆ ಸರ್. ಇವಾಗ ಇಲ್ಲಿ ನಾವು ಮೇಲ್ಗಡೆ ಬಂದಿವಿ, ಫಸ್ಟ್ ಫ್ಲೋರ್ ಇದೀವಿ ಇವಾಗ. ಹೌದು. ಈಗ ನಾವ್ ಇಲ್ಲಿ ನಿಂತ್ಕೊಂಡ್ರೆ ಈ ಕಡೆ ಇಲ್ಲಿ ತೊಟ್ಟಿ ಕಾಣುತ್ತೆ. ಹೌದು. ಅಲ್ಲಿ ಈ ಕಡೆ ಸ್ಟೇರ್ ಕೇಸ್ ಬರುತ್ತೆ. ಸ್ಟೇರ್ ಕೇಸ್ ಬಂದು ವುಡನ್ ಸ್ಟೇರ್ ಕೇಸ್ ಬರುತ್ತೆ ಕಂಪ್ಲೀಟ್. ಓಕೆ. ಇದು ಸ್ಟೇರ್ ಕೇಸ್ ಬಂದಿರೋದು ಫ್ಯಾಮಿಲಿ ಹಾಲ್ ಒಳಗಡೆ ಇರುತ್ತೆ. ಇದು ಫ್ಯಾಮಿಲಿ ಹಾಲ್. ಫ್ಯಾಮಿಲಿ ಹಾಲ್ ಇದು. ಓಕೆ. ಅಂದ್ರೆ ಸಪರೇಟ್ ಹಾಲ್, ಈಗ ಅಫಿಷಿಯಲ್ ಹಾಲ್ ಬಿಟ್ಟು ಇನ್ನೊಂದು ಫ್ಯಾಮಿಲಿ ಹಾಲ್ ಕೂಡ ಇದೆ ಇದರಲ್ಲಿ. ಇಲ್ಲಿ ತೊಟ್ಟಿ ಮನೆ ಜೊತೆಗೆ ಇದ್ರಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಈಗ ಇದು ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋಂಥದ್ದು ಪಬ್ಲಿಕ್ ಪೋರ್ಷನ್. ಇದು ಮೇಲ್ಗಡೆ ಫಸ್ಟ್ ಫ್ಲೋರ್ ಬಂದ್ರೆ ಇದು ಫ್ಯಾಮಿಲಿ ಹಾಲ್ ಬರುತ್ತೆ. ಮೇಲೆ ಒಂದು ಇದು ಸೆಮಿ ಪಬ್ಲಿಕ್ ಆಗುತ್ತೆ. ನಾವು ಆ ಕಡೆ ಲಾಸ್ಟ್ ಕಾರ್ನರ್ ಬೆಡ್ರೂಮ್ ನೋಡಿದಿವಲ್ಲ, ಅದು ಫುಲ್ ಪ್ರೈವೇಟ್ ಬೆಡ್ರೂಮ್ ಆಗುತ್ತೆ. ಅದು ಪ್ರೈವೇಟ್ ಆಗಿ ಇರುವಂತದ್ದು. ಇದ್ರಲ್ಲಿ ಕಾನ್ಸೆಪ್ಟ್ ಅಲ್ಲಿ ಡಿವೈಡ್ ಮಾಡಿದೀರಾ, ಪಬ್ಲಿಕ್, ಸೆಮಿ ಪಬ್ಲಿಕ್, ಪ್ರೈವೇಟ್ ಅಂತ. ಬಹುಶಃ ಇದು ಕೆಲವು ಮನೆಗಳಲ್ಲಿ ಇರೋದಿಲ್ಲ. ನಾವು ಹೆಂಗ್ ನೋಡ್ತೀವಿ ಅಂದ್ರೆ ಡೈರೆಕ್ಟ್ ಎಲ್ಲವೂ ಕೂಡ ಇರುತ್ತೆ. ಆದ್ರೆ ನೋಡಿ, ಅದು ಇಷ್ಟು ಪಬ್ಲಿಕ್ಕಿಗೆ, ಇದು ಸೆಮಿ ಪಬ್ಲಿಕ್, ಈ ಕಡೆ ಹೋದ್ರೆ ಪ್ರೈವೇಟ್. ಸರ್, ಈಗ ಈ ಮನೆಯನ್ನ ಕಟ್ಟೋದಕ್ಕೆ ಎಷ್ಟು ದುಡ್ಡು ಆಗುತ್ತೆ ಅಂತ ಒಂದಿಷ್ಟು ಜನ ಕೇಳ್ತಾರೆ.
ಎಷ್ಟಾಗುತ್ತೆ ಸರ್? ಯಾಕಂದ್ರೆ ನೀವು ಕೆಂಪು ಕಲ್ಲನ್ನ ಯೂಸ್ ಮಾಡಿದೀರಾ, RCC ಇದೆ, ತೊಟ್ಟಿ ಮನೆ ಕಾನ್ಸೆಪ್ಟ್ ಇದೆ, ಮೇಲ್ ಹಂಚು ಬರ್ಬೇಕು, ಇನ್ನೂ ಸುಮಾರು ಕಾನ್ಸೆಪ್ಟ್ ಇದೆ ನಿಮ್ಗೆ. ಯಾಕಂದ್ರೆ ಮಂಗಳೂರು ಹಂಚು ಅಂತ ಹೇಳಿದ್ರು ಸ್ವಲ್ಪ ಕಾಸ್ಟ್ಲಿ ಆಗಬಹುದೇನೋ, ಗೊತ್ತಿಲ್ಲ ನನ್ಗೆ. ಆದ್ರೆ ಎಷ್ಟರಲ್ಲಿ ಇದೆ ಈ ಮನೆಯನ್ನ ಮುಗಿಸಬಹುದು? ಟೋಟಲ್ ಇದು 4300 ಸ್ಕ್ವೇರ್ ಫೀಟ್ ಇದೆ. ಹೌದು, 4300 ಚದರ ಅಡಿ ಇದೆ. ಓಕೆ. ಟೋಟಲ್ ಇದು ಒಂದು 84 lakhs ಅಲ್ಲಿ ಕಂಪ್ಲೀಟ್ ಆಗುತ್ತೆ. 84 lakhs ಅಲ್ಲಿ ಕಂಪ್ಲೀಟ್ ಆಗುತ್ತೆ. ವಾವ್, ಒಳ್ಳೆ ಬಜೆಟ್. ಯಾಕಂದ್ರೆ 8 ಬೆಡ್ರೂಮ್ ನ ಇಷ್ಟು ದೊಡ್ಡದಾಗಿರುವಂತ ತೊಟ್ಟಿ ಮನೆ ಅಷ್ಟು ರೇಟ್ ಅಲ್ಲಿ ಮಾಡೋದಕ್ಕೆ ಆಗುತ್ತೆ ಅನ್ನೋದನ್ನ ನಾನು ಅಂದಾಜೆ ಮಾಡಿಲ್ಲ. ಬಹುಶಃ ನಾನು ಕೋಟಿ ಒಳ್ಳೆ ಕ್ವಾಲಿಟಿಯಲ್ಲಿ ನಾವು ಮುಗಿಸ್ಕೊಡ್ತೀವಿ. ಒಳ್ಳೆ ಕ್ವಾಲಿಟಿ. ಒಂದು ಗ್ಯಾರಂಟಿ ಅಂತ ಹೇಳೋದಾದ್ರೆ ಎಷ್ಟು ವರ್ಷ ಹೇಳ್ಬೋದು ಸರ್? ನಾವು ನಮ್ಮ ಕಂಪ್ನಿ ಕಡೆಯಿಂದ 10 ವರ್ಷ ವಾರಂಟಿ ಕೊಡ್ತೀವಿ ನಾವು. ಓಕೆ. ಏನೇ ಸರ್ವಿಸಸ್ ಇದ್ರೂ ನಾವು ಮಾಡ್ಕೊಡ್ತೀವಿ ಅಷ್ಟೊಳಗಡೆ. ನಾನು ಕೆಂಪು ಕಲ್ಲಲ್ಲಿ ಕಟ್ಟಿರುವಂತಹ ಕೆಲವು ಮನೆಗಳನ್ನು ನೋಡಿದೀನಿ. ಮೋರ್ ದೆನ್ 60-100 ಇಯರ್ ಆದ್ರೂ ಏನು ಆಗಲ್ಲ. 100 ವರ್ಷವರೆಗೂ ಏನು ಆಗಲ್ಲ. ಯಾಕಂದ್ರೆ ನಾವು ಏನು ಕಾಲಮ್ ಸ್ಟ್ರಕ್ಚರ್ ಮಾಡೇ ಮಾಡ್ತಿರೋದಲ್ವಾ, ಏನು ಆಗಲ್ಲ. 100 ವರ್ಷದವರೆಗೂ ಏನು ಮನೆ ತೊಂದರೆ ಆಗಲ್ಲ. ಓಕೆ. ವಾವ್, ಇಲ್ಲಿಂದ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ಬೋದು ನೋಡಿ. ಅದೇನು ಸರ್ ಅಲ್ಲಿ ಒಂದು ಮಾರ್ಕ್ ಮಾಡಿದಿರಲ್ಲ, ಅಲ್ಲಿಂದ ನೀರು ಡ್ರೈನೇಜ್ ಸಿಸ್ಟಮ್ ಅದು. ಬಿದ್ದಿರೋ ನೀರು ಹೊರಗಡೆ ಹೋಗ್ಲಿಕ್ಕೆ. ನೀವು ಯಾವುದೇ ಮನೆ ಮಾಡ್ಬೇಕಂದ್ರೂ ಪಕ್ಕ ವಾಸ್ತು ಪ್ರಕಾರನೇ ಮಾಡ್ತೀವಿ? ವಾಸ್ತು ಪ್ರಕಾರನೇ ಸರ್. ಓಕೆ ಓಕೆ. ಎಸ್, ಇಲ್ಲಿ ನೋಡಿ, ಇಲ್ಲೂ ಕೂಡ ರೂಮ್. ಇಲ್ಲಿ ಒಂದು ಬಾತ್ರೂಮ್ ಫೆಸಿಲಿಟೀಸ್ ಇದೆಯಾ ಹೇಗೆ? ಇದೆ, ಅಟ್ಯಾಚ್ ಬಾತ್ರೂಮ್ಸ್ ಇದಾವೆ. ಓಕೆ. ಈಗ 2 ಬೆಡ್ರೂಮ್ಸ್ ಇದು. ಇದಕ್ಕಿಲ್ಲ ಅಟ್ಯಾಚ್ ಇದೆ. ಓಕೆ. ಆಮೇಲೆ ಇಲ್ಲಿ ಬಾಲ್ಕನಿ ಬರುತ್ತೆ, 1 ಬೆಡ್ರೂಮ್ ಗೆ ಪ್ರೈವೇಟ್ ಬಾಲ್ಕನಿ ಬರುತ್ತೆ ಆ ಕಡೆ. ಈಗ ಈ ಡೋರೇ ಇಷ್ಟ ಅಗಲ ಇರುತ್ತಾ ಏನು? ಇಷ್ಟೊಂದು ದೊಡ್ಡ ಸ್ಪೇಸ್? ಇಲ್ಲ ಸರ್, ಇದು ಇಲ್ಲಿ ಈಗ ಈ ಪ್ರೈವೇಟ್ ಬಾಲ್ಕನಿ ಆಗಿರೋದ್ರಿಂದ ಇದು ಡೋರ್ ಕಮ್ ವಿಂಡೋ ಬರುತ್ತೆ. ಇದ್ರಲ್ಲೇ ವಿಂಡೋದಲ್ಲೇ ಡೋರ್ ಬರುತ್ತೆ. ಓಕೆ ಓಕೆ. ಬಾಟಮ್ ಇಂದಲೇ ಬರುತ್ತೆ ಇದು. ಓಹೋ, ವಿಂಡೋದಲ್ಲೇ ಡೋರ್ ಬರುತ್ತೆ. ಫ್ಲೋರ್ ಲೆವೆಲ್ ಇಂದಲೇ 7 feet ವರೆಗೂ ನಮ್ಗೆ ಡೋರ್ ಕಮ್ ವಿಂಡೋ. ಓಕೆ. ಎಲ್ಲ ರೂಮ್ಗಳಿಗೂ ಬಾಲ್ಕನಿ ಬರುತ್ತೆ? ಪ್ರತಿಯೊಂದು ರೂಮಿಗೂ ಪ್ರೈವೇಟ್ ಬಾಲ್ಕನಿ ಇದೆ. ಓಹೋ, ಇದ್ರ ಸ್ಪೆಷಾಲಿಟಿ ಇದು. ಒಂದು ಪ್ರೈವಸಿ ಸಿಗುತ್ತೆ. ಪ್ರತಿ ರೂಮ್ ಅಲ್ಲಿ ಯಾರ್ಯಾರು ಇರ್ತಾರೆ ಅವರಿಗೆ ಹೊರಗಡೆ ಎಲ್ಲ ಎಂಜಾಯ್ ಮಾಡೋದಕ್ಕೆ ಬಾಲ್ಕನಿ ಇದೆ. ಪ್ರತಿಯೊಂದು ಕಾರ್ನರ್ ಅಲ್ಲಿ ಬಾಲ್ಕನಿ ಇದೆ. ಈ ಮನೆ ಸುಮಾರು ವಿಚಾರದಲ್ಲಿ ಸ್ಪೆಷಲ್ ಆಗಿದೆ ಅಂತ ಅನ್ಸುತ್ತಲ್ಲ? ಅಂದ್ರೆ ಸರ್, ಈಗ ಹಳ್ಳಿ ಆಗಿರೋದ್ರಿಂದ ತುಂಬಾ ನ್ಯಾಚುರಲ್ ಲೈಟ್, ಗಾಳಿ. ಹೌದು. ಆಮೇಲೆ ಸ್ಪೇಸಿಯಸ್ ವಿಂಡೋಗಳು ಇಟ್ಟಿದೀವಿ. ಕರೆಕ್ಟ್. ಮತ್ತೆ ಈ ಕಲ್ಲು ಕೂಡ ಹೀಟ್ ಅನ್ನ ಕಂಟ್ರೋಲ್ ಮಾಡುತ್ತೆ ಅಂತಾರಲ್ಲ? ಹೌದು ಸರ್, ಇದು ನ್ಯಾಚುರಲ್ ಸ್ಟೋನ್ ಆಗಿರೋದ್ರಿಂದ ಈಗ ನಮ್ಗೆ ಹೀಟ್ ಪ್ರೂಫ್ ಆಗಿ ಥರ್ಮಲ್ ಪ್ರೂಫ್ ಆಗಿ ಕೆಲಸ ಮಾಡುತ್ತೆ. ಒಂಥರ ತಂಪಿರುತ್ತೆ ಒಳಗಡೆ. ಓಕೆ ಓಕೆ. ಇದು ಮೇಲ್ಗಡೆ RCC ಬರುತ್ತಾ ಅಥವಾ ಹಂಚು ಬರುತ್ತಾ ಹೇಗೆ? ಇಲ್ಲಿ ಹಂಚು ಬರುತ್ತೆ ಈ ಪೋರ್ಷನ್ ಗೆ. ನಾವು ಆ ಕಡೆ ಪೋರ್ಷನ್ ಗೆ RCC ಹಾಕಿದೀವಿ. ಹಿಂದ್ಗಡೆ 2 ಬೆಡ್ರೂಮ್ ತೋರಿಸೋದಲ್ಲ, ಇಲ್ಲಿ ಕೆಳಗಡೆ ಮತ್ತೆ ಹಂಚು ಬರುತ್ತೆ. ಓವರ್ ಆಲ್ ಆಗಿ ಇದು ಆದ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸರ್. ಈ ಬಾಲ್ಕನಿ ಬಂದಿಟ್ಕೊಂಡ್ರೆ ಈ ಕಡೆ ತೋಟ ಕಾಣುತ್ತೆ, ಈ ಕಡೆ ಮೇನ್ ರೋಡ್. ಹೌದು, ಈ ಕಡೆ ಮೇನ್ ರೋಡ್ ಇದೆ ನೋಡಿ, ಖಾಲಿ ಸ್ಪೇಸ್. ಓಕೆ ಓಕೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಹಳ್ಳಿಲಿ ಇಂಥದೊಂದು ಮನೆ ಇರ್ಬೇಕು ಅಂತ ಅನ್ಸುತ್ತೆ. ಸಿಟಿಲಿ ನಾವು ಕೋಟ್ಯಾಂತರ ರೂಪಾಯಿ ಹಾಕಿ ಮನೆಯನ್ನ ಒಂದ್ ಸಣ್ಣ ಜಾಗದಲ್ಲಿ ತಗೊಂತೀವಿ. ಆದ್ರೆ ಇಲ್ಲಿ ಇಷ್ಟು ದೊಡ್ಡ ಮನೆ ಕೊಟ್ಟೋದು ಸರಿಸುಮಾರು 1 CR ಹತ್ರದಲ್ಲಿ ಮುಗಿಸಬಹುದು ಅಂತ ನನ್ನ ಒಂದು ಅನಿಸಿಕೆ. ಆಗತ್ತಲ್ವಾ ಸರ್? ಆಗತ್ತಾ ಸರ್, 1 CR ಒಳಗಡೆ ಆಗತ್ತಲ್ವಾ? ಓಕೆ ಓಕೆ. ಈಗ ಮನೆ ದೊಡ್ಡದೇ ಇರ್ಬೇಕು, ಚಿಕ್ಕದೇ ಇರ್ಬೇಕು, ಆತರ ಏನಾದ್ರು ಇದೆಯಾ? ನೀವು ಇಂಥದ್ದೇ ಕೆಲಸ ಮಾಡೋದು, ಆತರ ಏನಾದ್ರು ಲಿಮಿಟ್ಸ್ ಹಾಗೆ ಹೀಗೆ ಏನಾದ್ರು ಇದೆಯಾ ನಿಮ್ದು? ಆ ತರದ್ದೇನಿಲ್ಲ ಸರ್, ನೀವು ಯಾವ್ದೇ ಬಜೆಟ್ ಅಲ್ಲಿ ಹೇಳಿದ್ರು ರೆಡಿ ಮಾಡ್ಕೊಡ್ತೀವಿ. ಹೇಗೆ ನಿಮ್ದು? ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಹೇಗೆ? ಈಗ ನಮ್ಮ ನಂಬರ್ ಹಾಕಿರ್ತೀವಿ, ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ರೆಸ್ಪಾನ್ಸ್ ಮಾಡ್ತೀವಿ. ಓಕೆ. ಈಗ ಪ್ಲಾನಿಂಗ್ ಇದೆಲ್ಲ ಯಾವ ರೀತಿ ಕೊಡ್ತೀರಾ? ಅದೆಲ್ಲ ನಮ್ಮ ಟೀಮ್ ಇರುತ್ತೆ, ಅದೆಲ್ಲ ನೋಡ್ಕೊಂಡು ರೆಡಿ ಮಾಡ್ಕೊಂಡು ನಿಮ್ಗೆ ನಿಮ್ಮ ರಿಕ್ವೈರ್ಮೆಂಟ್ಸ್ ಎಲ್ಲ ಕೇಳ್ಕೊತೀವಿ. ಯಾವ ತರ ಬೇಕು, ಏನ್ ನಿಮ್ದು ಡ್ರೀಮ್ ಏನಿದೆ ಅಂತ ಎಲ್ಲ ಕೇಳ್ಕೊಂಡು ನಿಮ್ ಕನಸಿಗೆ ತಕ್ಕಂತ ರೆಡಿ ಮಾಡ್ಕೊಡ್ತೀವಿ ನಾವು. ಓಕೆ. ಸಪೋಸ್ ನಮ್ದು ಏನಾದ್ರು ಒಂದ್ ಸ್ವಲ್ಪ ಚೇಂಜಸ್ ಇದೆ, ಚೇಂಜ್ ಆಗ್ಬೇಕು, ಆ ರೀತಿ ಈ ರೀತಿ ಇದ್ರೂ ಮಾಡ್ಕೊಂಡ್ರೆ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಪ್ಲಾನಿಂಗ್ ಅಲ್ಲಿ ಸರ್. ಪ್ಲಾನ್ ಫೈನಲ್ ಆದ್ಮೇಲೆ ನಮ್ಗೇನ್ ತಲೆ ಬಿಸಿ ಇರಲ್ಲ. ಓಕೆ. ಅಂದ್ರೆ ಬೇರೆದ್ರಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡೋಂತ ವಿಷಯ ಬರಲ್ಲ. ಓಕೆ. ಪ್ಲಾನ್ ನಮ್ಗೆ ಫೈನಲ್ ಆಯ್ತು ಅಂತ ಅಂದ್ರೆ ನಮ್ದು ವರ್ಕ್ ಸ್ಟಾರ್ಟ್ ಆಗುತ್ತೆ. ಅದು ಯಾವುದೇ ರೀತಿ ಮನೆ ಆದ್ರೂ ಕೂಡ ನೀವು ನಿರ್ಮಾಣ ಮಾಡ್ಕೊಡ್ತೀವಿ. ಎಸ್, ಖಂಡಿತ. ನೋಡಿ ವೀಕ್ಷಕರೇ, ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾನು ಡಿಸ್ಪ್ಲೇ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ಒಮ್ಮೆ ಕಂಪ್ಲೀಟ್ ಆಗಿ ಓದ್ಕೊಳ್ಳಿ. ಯಾಕಂದ್ರೆ ಇವರ ಆಫೀಸ್ ವಿಳಾಸ ಅಲ್ಲಿರುತ್ತೆ, ಗೂಗಲ್ ಮ್ಯಾಪ್ ಲೊಕೇಶನ್ ಇರುತ್ತೆ, ಪ್ರತಿಯೊಂದು ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ. ಸೊ ಜೊತೆಗೆ ಇವರ ಕಾಂಟ್ಯಾಕ್ಟ್ ನಂಬರು ಡಿಸ್ಕ್ರಿಪ್ಷನ್ ಅಲ್ಲೂ ಇರುತ್ತೆ, ಡಿಸ್ಪ್ಲೇ ಅಲ್ಲೂ ಇರುತ್ತೆ. ನೀವು ಇವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಯಾವುದೇ ಮನೆಯನ್ನ ಮಾಡುವಾಗ 2 ವಿಚಾರ ಮೈಂಡ್ ಅಲ್ಲಿ ಇಟ್ಕೋಬೇಕು. ಒಂದು, ವಾಸ್ತು ಪ್ರಕಾರವಾಗಿರ್ಬೇಕು. ಇನ್ನೊಂದು, ನಮ್ಮ ಬಜೆಟಿಗೆ ಅನುಗುಣವಾಗಿ ನಮ್ಮ ಕನಸು ಏನಿರುತ್ತೆ, ನಮ್ಗೆ ತೊಟ್ಟಿ ಮನೆ ಬೇಕಾ, ಅಥವಾ RCC ಬಿಲ್ಡಿಂಗ್ ಬೇಕಾ, ಅಥವಾ ಹಂಚಿನ ಮನೆ ಬೇಕಾ, ಅಥವಾ ಈ ಕಲ್ಲನ್ನ ಯೂಸ್ ಮಾಡ್ಬೇಕಾ, ಅಥವಾ ಬೇರೆ ಏನು ಯೂಸ್ ಮಾಡೋಕೆ ಆಪ್ಷನ್ ಇದೆಯಾ, ಇದೆಲ್ಲವನ್ನ
ಗಣನೆಗೆ ತಗೊಂಡು ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಬಹಳ ಉತ್ತಮ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸರ್, ಕೊನೆಯ ಲಾಸ್ಟ್ ಟೈಮು ನಾವು ಒಂದ್ಸಲ ಇಲ್ಲಿಗೆ ಬಂದಿದ್ವಿ, ಸೊರಬ ಕಡೆ ಬಂದಿದ್ವಿ, ನಿಮ್ಮ ಮನೆಗಳನ್ನ ತೋರಿಸಿದ್ವಿ. ಸೊ ಅದರಿಂದ ನಿಮ್ಗೆ ತುಂಬಾ ಜನ ಕರೆ ಮಾಡಿದ್ರು ಅಂತ ಅನ್ಕೊಂತೀವಿ ನಾವು. ತುಂಬಾ ಜನ ಕಾಂಟ್ಯಾಕ್ಟ್ ಮಾಡಿದ್ರು, ಅದರಲ್ಲೂ ತೊಟ್ಟಿ ಮನೆಗೆ ತುಂಬಾ ಡಿಮ್ಯಾಂಡ್ ಇತ್ತು ನಮಗೆ. ತುಂಬಾ ಕರೆಗಳು. ಲಾಸ್ಟ್ ಟೈಮ್ ಬಂದಾಗ ನಾನು ಹೇಳಿದ್ದೆ ನೀವೊಂದ್ ಮನೆ ಮಾಡಿ ತೋರಿಸ್ಬೇಕು, ತೊಟ್ಟಿ ಮನೆ ಅಂತ. ಈಗ ರೈಟ್ ನಾವು ಈ ವಿಡಿಯೋ ಮಾಡುವಾಗ ನೀವು ಮಾಡಿ ತೋರಿಸಿದ್ರ. ಸೊ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮ್ಗೆ ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀವಿ. ಸೊ ಯಾರೇ ಏನೇ ಮನೆ ಕಟ್ಟೋ ವಿಚಾರದಲ್ಲಿ ಒಬ್ಬ ಒಳ್ಳೆ ಬಿಲ್ಡರ್ ಬೇಕು ನಮ್ಗೆ, ಒಬ್ರು ಒಳ್ಳೆಯ ಕನ್ಸ್ಟ್ರಕ್ಟ್ ಮಾಡುವಂತ ವ್ಯಕ್ತಿ ಬೇಕು ಅನ್ನೋರು ಯಾರಾದ್ರೂ ಯೋಚನೆ ಮಾಡ್ತಾ ಇದ್ರೆ ಇವರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ. ಈ ಭಾಗದಲ್ಲಿ ಸುಮಾರು ಮನೆಗಳನ್ನ ಇವ್ರು ಮಾಡ್ತಾ ಇದ್ದಾರೆ. ಹಂಗಾಗಿ ಈ ತೊಟ್ಟಿ ಮನೆ ಏನ್ ಮಾಡ್ತಾ ಇದ್ರು ಇದನ್ನ ತೋರ್ಸೋಣ ಅಂತ ಹೇಳಿನೇ ಇವತ್ತು ಇಲ್ಲಿಗೆ ಬಂದಿರುವಂತದ್ದು. ನಿಮಗೊಂದು ಪ್ಲಾನ್ ಸಿಕ್ಕಿರಬಹುದು ಅಂತ ಅನ್ಕೊಂತೀನಿ. ಇದು 8 ರೂಮ್ನ ಅಗಲವಾಗಿರುವಂತ ಒಂದು ಮನೆ ಇದೆ. ಸೊ ಇದಕ್ಕಿಂತ ಚಿಕ್ಕದಾಗಿಯೂ ಮನೆ ಮಾಡೋಕ್ ಸಾಧ್ಯತೆ ಇದೆ. ಹಂಗಾಗಿ ಸರ್, ಇಲ್ಲೆಲ್ಲ ಮನೆಗಳನ್ನ ತುಂಬಾ ವರ್ಷಗಳು ತಗೊಂಡು ಕಟ್ತಾರ ಅಥವಾ ಬೇಗ ಬೇಗ? ಅಂದ್ರೆ ಈಗ ನಾರ್ಮಲಿ ಅವ್ರು ಓನಾಗಿ ಕಟ್ಕೊಳ್ಳೋರು ತುಂಬಾ ಟೈಮ್ ತಗೊಳ್ತಾರೆ. ಈಗ ನಮ್ ಕಾಂಟ್ರಾಕ್ಟ್ ಕೊಟ್ಟರೆ ನಮ್ದೊಂದು ಟೈಮ್ ಇರುತ್ತೆ, ಇಷ್ಟ ದಿನ ಅಥವಾ ಇಷ್ಟ ತಿಂಗಳಲ್ಲಿ ಮುಗಿಸ್ಕೊಡ್ತೀವಿ ಅಂತ ಹೇಳಿ. ಆ ಟೈಮಲ್ಲಿ ನಾವು ಮುಗಿಸ್ಕೊಡ್ತೀವಿ. ಓಕೆ, ಸೂಪರ್ ಸರ್, ಖಂಡಿತ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಟೀಮು ಎಲ್ಲರೂ ನಮ್ಮ ಜೊತೆಗೆ ಬಂದ್ರಿ, ಭಾಗಿಯಾದ್ರಿ. ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮ್ಗೆ ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನೋಡಿ, ಸುಮಾರು ಜನ ಹೇಳ್ತಿದ್ರಿ ತೊಟ್ಟಿ ಮನೆಯನ್ನ ಮಾಡೋದನ್ನ ತೋರಿಸಿ ಸರ್, ಮಾಡುವವರನ್ನ ತೋರಿಸಿ ಸರ್ ಅಂತಾನು ಹೇಳ್ತಾ ಇದ್ರಿ. ಇವತ್ತು ತೋರಿಸಿದೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ರಾಕೇಶ್ ಅವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಒಳ್ಳೇದಾಗ್ಲಿ. ಸೊ ಮನೆ ಬೇಗ ನಿರ್ಮಾಣ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.